ಬಂದಿದ್ದ ಸರತು. ಯಾಕಪ್ಪ ಯಾಕೆ ಬಂದ ನಿನ್ನ ಮಗ ಇಲ್ಲಿ? ಏನಕ್ಕೆ ಬಂದನು ಇಲ್ಲಿ? ಯಾರವ್ರೆ ಅಂತ ಬಂದನು ನಿನ್ನ ಮಗ? ಅಲ್ಲ ಎಲ್ಲವ ಅತ್ತೆ ಮಾವ ಅಜ್ಜಿ ತಾತ ಎಲ್ಲರೂ ಬೇಕಾದಷ್ಟು ಜನ ಅವರೇ. ನಾವ್ಯಾವ ಲೆಕ್ಕ ಅವನಿಗೆ? ಇಲ್ಲಿಗೆ ಯಾಕೆ ಬಂದನು? ಅದೇನು ಅಂತಿದ್ರು ಅಂತ ಹೆಂಗೆ ಆಯಿತು ಕತೆ ಮಾಡೋ ಬಂಗವ ಬರೋದಾರ ಇರ್ಲಂತೆ ಅಲ್ಲಿಗೆ ಹೋಗಾನೆ ಅವ್ರ ಮನೆ ತಕ್ಕೆ. ಅಲ್ಲ ಕಲೆ ನಿನ್ನ ಮಗನಿಗೆ ಮಾನ ಮರುವದಿ ಅನ್ನೋದು ಇಲ್ವಲ್ಲ? ಮಕ್ಕಳನ್ನೂ ಬಿಟ್ಬಿಟ್ಟು ಗಂಡನೂ ಬಿಟ್ಬಿಟ್ಟು ಓಡೋಗಳ ಅತ್ತೆ ಅವಳನ್ನೇ ಕರ್ಕೊಬಂದು ಮನೆ ಒಳಗೆ ಇರಿಸ್ಕೊಂಡು ಹಿಂಗೆ ಆಡ್ತಾವನಲ್ಲ ಇವನು. ಇವೆಲ್ಲ ಯಾಕೆ ಬೇಕು ಇವನಿಗೆ? ಮಾನ ಮರುವದಿ ಅನ್ನೋದು ಇದ್ದಿದ್ರೆ ಇವನು ಹಿಂಗೆ ಆಡ್ತಿದ್ದಿಲ್ಲ. ಎಷ್ಟು ಜನಗಳು ಕೇಳ್ತಾವ್ರೆ ಗೊತ್ತು ನನ್ನ, ಎಷ್ಟು ಜನಗಳು ಯಾಕಪ್ಪ ಯಾಕೆ ಹಿಂಗೆ ಕರ್ಕೊಬಂದು ಇಸ್ಕೊಂಡಿದ್ದಾನು? ಮಾನ ಮರುವದಿಲ್ವ ಅವನಿಗೆ? ಅವ್ರು ಮಾವನೇ ಇರ್ತೀವಿ ಬೇಡ ಅಂತ ಅವನು ಬಿಟ್ಟಕ್ಕವನೇ ಇವನೇ ಕರ್ಕೊಬಂದು ಇಸ್ಕೊಂಡಿದ್ದಾನು ಅಂತವ. ಬಾಯಿಗೆ ಬಂದಂಗೆ ತಲೆಗೆ ಹಿಂಗೆ ತಲೆಗೆ ಒಂದೊಂದು ಮಾತಾಡ್ತಾರಲ್ಲ, ನಾನು ಹೆಂಗೆ ಸಹಿಸ್ಕೊಂಡು ಸುಮ್ಮನಿರ್ಬೇಕು? ಅಲ್ಲಿ ಹೋಟ್ಲಂಗಿರ್ತಾವೆ ಅಲ್ಲಿ ಇಲ್ಲಿ ಹೆಂಗೆ ಮಾತಾಡ್ತಾರೆ ಗೊತ್ತಾ? ಈ ಬುಡ್ಡೆದು ಹಿಂಗೆ ಜ್ಞಾನ ಬೇಡವ? ಹಿಂಗೆ ಜ್ಞಾನ ಮಾನ ಅನ್ನೋದು ಇದ್ದಿದ್ರೆ ಇವನು ಹಿಂಗೆ ಆಡ್ತಿದ್ದಿಲ್ಲ. ಇವನು ಯಾವುದು ಇಲ್ದೋದಕ್ಕೆ ಈ ಥರ ಆಡ್ತಿರೋದು ಇವನು. ಈ ಬಡ್ಡಿದ ಇವನು ಜ್ಞಾನವೂ ಇಲ್ಲ ಮಾನವೂ ಇಲ್ಲ ಕಣ್ಬ ಅವನಿಗೆ. ಮಾನ ಮರುವದಿ ಜ್ಞಾನ ಇದ್ದಿದ್ರೆ ಇವನು ಈ ಥರ ಆಡ್ತಿದ್ನ? ಈ ಥರ ಆಡ್ತಿದ್ನ ಹೇಳು? ಯಾವುದೂ ಇಲ್ದೋದಕ್ಕೆ ಹಿಂಗೆ ಆಡ್ತಿರೋದು ಕಣ. ಅಲ್ಲ ಕಣ್ರಿ ಇವ್ನು ಹೇಳೋದು ತಂದೆ ತಾಯಿಗಿಂತವ ಅವನಿಗೆ ಅವಳು ಹೆಚ್ಚಾಗ್ಬಿಟ್ಲ ಕರ್ಕೊಬಂದು ಇಸ್ಕೋಬೇಕಾ? ಇವೆಲ್ಲಕ್ಕೂ ಕಟ್ಕೊಂಡನಲ್ಲಪ್ಪ, ಕಟ್ಕೊಂಡನಲ್ಲ ಸೀಮ್ಗಿಲ್ ಚೆಲ್ವೆಯ ಅವಳು ಆಟಗಳು ಕಣ್ಬ. ಅವಳು ತಾನೆ ಮನೆ ಬರೋದು ಬೇಡವಾ? ನಮ್ಮಮ್ಮ ಚಿಕ್ಕ ವಯಸ್ಸಿಗೆ ನಮ್ಮ ಬಿಟ್ಟು ಹೊಂಟೊಂದು ಅವಳು ಕುಟ್ಟೆ ನಾನು ಚೆನ್ನಾಗಿರ್ಬೇಕು ನಾವು ಅನ್ನೋದು ಜ್ಞಾನ ಬೇಕು ತಾನೆ? ಜ್ಞಾನ ಬೇಕೋ ಬೇಡವೋ ಹೇಳು? ಹೇಗೆ ತೆಗೆ ಬೆಂಕಿ ಅಕ್ಕ ನೀನು ಒಂಚೂರು ಬುದ್ಧಿ ಬೇಡ ಬೇವರ್ಸಿಗಳಿಗೆ. ಓ ಯಾಕೆ ಬುದ್ಧಿ ಬರೋದು ಬಾ? ನಿನ್ನ ಮಗನ ಬುದ್ಧಿ ಇರಬೇಕು ಕತೆ. ಕರ್ಕೊಂಡು ಹೋಯ್ತಿದಾರಂತಲ್ಲ ಇವತ್ತು, ಅದಕ್ಕೆ ಬಂದಿದ್ದಾವೆ ಅತಾರೆ ಬಲ ನಾಷ್ಟ ಮಾಡ್ತೇವೆ ಅಂತಂದೆ. ಅಲ್ಲೇನೋ ಮಟನ್ ತಂದವ್ರೆ, ಮಟನ್ ಸಾಂಬಾರು ಮಾಡ್ತಾವ್ರೆ ಅಂತಂದ. ಹ್ಞೂ ಆಯಿತು ಹೋಗಪ್ಪ ಉಣ್ಣೋಗು, ಇನ್ನು ನಾವ್ಯಾರು ನಮ್ಮ ಕೈ ರುಚಿ ಚೆನ್ನಾಗಿರ್ತದ ಅವ್ರು ಚೆನ್ನಾಗಿ ಮಾಡೋದು ಅಂತಂದೆ. ಅಂದ್ಬಿಟ್ಟು ಹೋದ. ಇನ್ನೇನು ಹೆಚ್ಚಿಗೆ ಮಾತಾಡೋನು ಅನ್ಕೊಟ್ಟೆ. ಹೆಚ್ಚಿಗೆ ಮಾತಾಡಿದ್ರೆ ಇಳಿಸ್ಬಿಡ್ತೀನಿ ಮರುವದಿಯ. ಅಲ್ಲ ಲೋಪ ನನ್ನ ಮಗ ಬರೀ ಅವಳು ಮಾತು ಕಟ್ಕೊಂಡು ನಾನು ಹೇಳೋದು ಮದುವೆಗೆ ಇಷ್ಟು ವರ್ಷ ಆಯಿತು. ಏನು ಒಂದು ಮಗ ಇಲ್ಲ ಏನಿಲ್ಲ. ಈ ನನ್ನ ಇವು ಯಾಕೋ ಬೇಕು ಅಂತಲೇ ಇವಳು ನನ್ನ ಇಷ್ಟ ಮಾತ್ರ ಗೀತ ತಗೊಂಡೆ ಇವಳು ಮಕ್ಕಳಾಗ್ದಾಗ ಮಾಡ್ಕೊತಾಳೆ ಕಣ್ರಿ. ನನಗೆ ಗೊತ್ತು ಇಷ್ಟು ದಿವಸ ತಂಗೆ ಓದಿಸ್ತೀನಿ ಅಂತ ದುಡ್ಡೆಲ್ಲ ಕಳ್ಕೊಂಡ್ಲು. ಸಂಬಳ ದುಡ್ಡು 1 ರೂಪಾಯಿ ತಗೊಳ್ಳಿ ಅಂತ 1 ರೂಪಾಯಿ ಕೊಡಲಿಲ್ಲ. ಎಲ್ಲನೂ ತಂಗೆ ಓದಿಸ್ತೀವಿ ಅಂದ್ಕೊಂಡು ತಂಗೆ ಉದ್ಧಾರ ಮಾಡಿದ್ರು. ಈಗ ತಂಗೆ ಮದುವೆಗೋಸಿ ದುಡ್ಡು ಕೊಡಬೇಕು ನಾವು ಅಂತ ಜೋಡಿಸ್ಕೊತಾವ್ರೆ. ಅದ್ರ ಮಧ್ಯದಲ್ಲಿ ನಮಗೂ ಮಕ್ಕಳು ಬೇಕು ಮರಿಬೇಕು ಅನ್ನೋದೊಂದು ಚೂರಾರು ಜವಾಬ್ದಾರಿ ಇಲ್ವಲ್ಲ? ಅವ್ರಿಗೋಸ್ಕರ ನೀವು ಜೀವ ತ್ಯಾಗ ಮಾಡಿಬಿಟ್ಟು ಅವಳನ್ನ ಮದುವೆ ಮಾಡಿಬಿಟ್ಟು ಬಾಣ್ತಿ ಆದಮೇಲೆ ಇವಳು ಮಕ್ಕಳು ಮಾಡ್ಕೊಂಡಳಂತೆ. ಓ ಯಾಕವ? ಯಾಕೆ ಅವ್ರು ಮಾಡೋಕ್ಕಿಲ್ಲ ಬಾಣ್ತಾನ ಬಂದಿದ್ದಾರಂತ ಅವ್ರಿಗೆ ಗೊತ್ತಿಲ್ವ ಮಾಡೋಕ್ಕೆ? ಅಯ್ಯೋ ಇವ್ನು ನಿನ್ನ ಮಗ ದಾನಸೂರ ಕಾರಣ ಅನ್ಸ್ಕೋಬೇಕಲ್ಲಪ್ಪ. ಅಯ್ಯೋ ನಾವೇನು ಗಂಡ ಒಳ್ಳೆನು ಅಂತ ಎಲ್ಲ ಉಗುಳ್ಬೇಕಲ್ಲ, ಉಗುಳಿಸ್ಕೋಬೇಕಲ್ಲ ಎಲ್ಲ ಕೈಲ್ವೇ ಹತ್ತಂಗೆ ಆಡ್ತಾನೆ ಉಗುಳಿಸ್ಕೋಬೇಕಲ್ಲ. ಅದಕ್ಕೆ ನಿನ್ನ ಮಗ ಏನು ಸಾಮಾನ್ಯದ ಬುದ್ಧಿ ಕಲ್ತಿದ್ದಾನ ಅಂತ ನನ್ನ ಮಗ ಆಗಿದ್ರೆ ಇವನು ನಮ್ಮ ಸಂಸಾರ ಬೆಳೆಯೋದು ಬೇಡವಾ? ನಮ್ಮ ಒಂದು ಜೀವನದಲ್ಲಿ ನಮ್ಮ ಒಂದು ಮಗ ಬೇಡವಾ? ಕಂಡವ್ರು ನೀನು ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರು ಸೇವೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನ ನೋಡೋರು ಯಾರು? ನಾವ್ಯಾವಾಗ ಜೀವನದಲ್ಲಿ ಮುಂದೆ ಬರೋದು ಅನ್ನೋದು ನನ್ನ ಮಗನಿಗೆ ಬರೋದು. ಇವನು ಏನು ಸೀಮ್ಗಿಲ್ದ ಎರ್ತಿ ಕಟ್ಕೊಂಡಿನಿ ಅಂತ ಅವಳು ಹೇಳ್ದಂಗೆ ಕೋಲೆ ಬಸ್ಸಂಗೆ ತಲೆ ಅಲ್ಲಾಡ್ಸ್ಕೊಂಡು ಕೂತ್ಕೊಳ್ಳಿ. ಅದೆಷ್ಟು ದಿವ್ಸ ಗಂಟ ತಲೆ ಅಲ್ಲಾಡ್ಸ್ಕೊಂಡು ಕೂತ್ಕೊಳ್ಳಿ ನಾನು ನೋಡ್ತೀನಿ ಕಣಪ್ಪ. ನಿಜವಾಗ್ಲೂ ಉದ್ಧಾರ ಆಗ ಬುದ್ಧಿ ಕಲ್ತಿಲ್ಲ ಕಂಡ್ಬಿಡ್ರಿ. ಉದ್ಧಾರ ಆಗ ಬುದ್ಧಿ ಕಲ್ತಿಲ್ಲ ಅವನು. ಏನಾರು ಮಾಡ್ಕೊಳ್ಳಿ, ನಮಗೂ ಹೇಳಿ ಸಾಕಾಯ್ತು. ಇರೋನೊಬ್ಬ ಮಗ ಚೆನ್ನಾಗಿರೋ ಒಂದು ಮುಗಿನ ಮಾಡ್ಕಪ್ಪ ಅಂತ ಎಷ್ಟು ಸತಿ ಹೇಳ್ಬೇಕು. ಅವ್ಳಿಗೂ ಹೇಳಿದೆ ಇವತ್ತು ಮೈಸೂರಿಗೆ ಹೋದಾಗ ಹಿಂಗಿದೆಯಲ್ಲ ಯಾಕೆ ಏನಾರು ಇದು ಮಾಡಿದೀಯಾ ಅಂತವ. ಏನಾರು ಮಾತಾಡೋದು ಜಗ್ಸಿ ಅಂದರೆ ಇವನು ಏನು ಮಾತಾಡಬೇಡ ಬೇಜಾರು ಮಾಡ್ಕೊತಾಳೆ ಹಂಗೆ ಹಿಂಗೆ ಅಂತ ಅಂತಾನೆ. ಇನ್ಯಾಕೆ ನಾವು ಮಾತಾಡಬೇಕು? ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಇಲ್ದಾರೆ ಇರಲಿ ಬಿಡು ನಮಗೇನು. ಅಲ್ಲ ಆಗೋ ಟೈಮಲ್ಲಿ ಮಕ್ಕಳಾಗಲಿಲ್ಲ ಅಂದರೆ ಮುಂದಕ್ಕೆ ಎಂಥ ತೊಂದರೆ ಆಯ್ತದೆ ಅಂತ ಗೊತ್ತಿಲ್ವಾ? ಚಿನ್ನನಿಗೆ ಹೆರಿಗೆ ಆದಮೇಲೆ ಮದುವೆ ಮಾಡಿ ಅವ್ಳಿಗೆ ಹೆರಿಗೆ ಆದಮೇಲೆ ಬಾಣ್ತನ ಮಾಡ್ಬಿಟ್ಟು ಆಮೇಲೆ ಮಾಡ್ಕೊಂಡಳಂತೆ. ಆಮೇಲೆ ಮಾಡ್ಕೊಳ್ದಾರೇನು ಹಂಗೆ ಮಾಡಿ ನಮ್ಮ ಮನೇನೆ ತೀರಿಸಿ ಕುಣ್ಸೋಳೆ. ಸಂಬಳ ದುಡ್ಡು 1 ರೂಪಾಯಿ ಕೊಡೋಕ್ಕೆ ಅವ್ಳು ಕೆಲ್ಸಕ್ಕೆ ಹೋಗ್ದಾರೇನು? ಮನೇಲಿ ಒಕ್ತನ ಮಾಡ್ಕೊಂಡಿದ್ರೆ ಆಯ್ಕಿಲ್ವಾ? ಇವ್ರು ತಿನ್ಸೋಕ್ಕೆ ಅವ್ಳು ಕೆಲಸ ಮಾಡ್ಬೇಕಾ? ಕೆಲಸ ಮಾಡ್ಬೇಕಾ ಹೇಳಿ? ಮಾತಾಡಿದ್ರೆ ಮಾತುಗಳು ಬೇಕಾದಷ್ಟು ಬರ್ತವೆ. ಈ ನನ್ನ ಮಗ ಮಾತಾಡೋಕೆ ಬಿಡೋಕ್ಕಿಲ್ವಲ್ಲ? ಮಾತಾಡಬೇಡಿ ಏನುವೆ ಅಂತಾನೆ ಇವ್ನು ಹಂಗೆ ಅಂದೆ ಇವತ್ತು ಅವರು ಹೆಚ್ಕೊಂಡು ಕುಂತಿರೋದು. ಇನ್ನೇನು ಏನಾರು ಮಾಡ್ಕೊಳ್ಳಾಕವ ಹೇಳಿದ ಮಕ್ಕ ಕೇಳೋಣ ಅಮ್ಮ ಹೊರಡ್ತೀವಿ. ಹೋಗಪ್ಪ ಇನ್ನೇನು ಇನ್ನು ಕೇಳೋರಿಲ್ಲ. ನಿಮ್ಮ ಇಷ್ಟಕ್ಕೆ ಬಂದಂಗೆ ಆಡ್ತಾಯಿದ್ದೀರಿ. ಆಡೋಗಿರಲ್ಲ ಹೋಗಿರಲ್ಲ ಬೇಡ ಅಂತ ಯಾರೆಲ್ಲ ಹೇಳ್ದವರು ಇರೋಗಿರಲ್ಲ ನಿಮ್ಮ ಇಷ್ಟ ಬಂದಂಗೆ. ಯಪ್ಪ ಏನು ನಾನೇನು ಮಾಡಿದೆ ನಿನಗೆ? ಇದಕ್ಕೆ ಮಾತಾಡಿಯ ನೀನು? ಮುತ್ಲ ಬಾಯ ಲೋಪ ನನ್ನ ಮಗನೇ ತಿರ್ಗವ ಮಾತಾಡ್ತೀಯ ನೀನು? ಮಾನ ಮರೋದಿಲ್ಲ ನಿನಗೆ? ಅಲ್ಲ ಮನೆ ಹಾಳು ಮಾಡಕ್ಕೆ ನಿಂತಿದ್ದಲ್ಲ ಗುಸಟಿ ಅವಳು ಲೋಪರ್ ಮುಂಡೆ. ಅಲ್ಲ ಜ್ಞಾನ ಬೇಡವಾ? ಬರೋ ಸಂಬಳ ತಗೊಂಡು ನನ್ನ ತಂಗೆ ಓದಿಸ್ಬೇಕು ಅಂತ ಇಷ್ಟು ವರ್ಷ ಸಂಬಳ ಕೊಡಲಿಲ್ಲ. ಈಗ ನೋಡಿದ್ರೆ ನಮ್ಮ ತಂಗೆ ಮದುವೆ ಮಾಡಬೇಕು ಅಂತವಳೆ. ಆಮೇಲಿಂದ ಹೆರಿಗೆ ಆಗಿಬಿಟ್ಟು ಬಾಣ್ತಾರ ಮಾಡಗಂಟ ನನ್ನ ಮಕ್ಕಳು ಮಾಡ್ಕೊಳಕ್ಕಿಲ್ಲ ಅಂತವಳು ನೀನು ಇರ್ತಿ. ಹಂಗಾದ್ರೆ ಹಂಗಲ್ಲ ನಮ್ಮನೆ ಬೆಳೆಗೋದು ಬೇಡವಲ್ಲ? ಎಷ್ಟು ಜನ ಇದ್ದಿರಲ್ಲ ಏನು 3 ಜನ 4 ಜನ ಇದ್ದಿರಲ್ಲ? ಇರೋನೊಬ್ಬ ಮಗ ನಮ್ಮ ಸಂಸಾರ ಬೆಳಿಬೇಕು ಅಂತ ನಮ್ಗೆ ಆಸೆ ಇರಕ್ಕಿಲ್ವಾ? ಎಲ್ಲನೂ ಅಪ್ಪನ ಮನೆ ಅಂದ್ಕೊಂಡು ಎಲ್ಲರೂ ಹೇಳ್ತಾ ಕುಂತಾಳಲ್ಲ ಅವ್ರಿಗೆ. ಇನ್ಯಾಕ್ಲ ಅವ್ಳು ಕೆಲಸ ಮಾಡಬೇಕು? ಯಾಕೆ ಕೆಲಸ ಮಾಡಬೇಕು? ನೀನು ಮಾಡೋ ಕೆಲಸ ಇಲ್ಲ ಲೋಪರ್ ನನ್ನ ಮಗನೇ. ನೀನು ಕೊಟ್ಟಿರೋ ಸದ್ರ ಏನು ಸೀಮ್ಗಿಲ್ದವಳು ಪ್ರೀತಿಸಿ ಸೀಮ್ಗಿಲ್ದವಳು ಮದುವೆ ಆಗಿ ನಂಗೆ ನಾಟ್ಕಾಡ್ತೀಯ ನೀನು ಲೋಪರ್ ನನ್ನ ಮಗನೇ. ಓಲಾ ನಿನ್ನ ಬುದ್ಧಿ ಕಲಿಯಕ್ಕಿಲ್ಲ ಕಣ ನೀನು. ನಿನ್ನ ಬುದ್ಧಿ ಕಲಿತಿಲ್ಲ ಆಗಿ ಹೇಳ್ಕೊಟ್ಟನು ಹೋಗು. ನಿಮ್ಗೆ ಇದೇ ಸರಿ ಇಲ್ಲ ಕಣ ನಿಮ್ಮ. ಅದಲ್ದೇ ಅವಳು ಬೇರೆ ಯಾಕೆ ಕರ್ಕೊಂಡು ಇಸ್ಕೊಂಡಿದ್ದಿ? ಜನಗಳೆಲ್ಲ ಉಗಿತಾ ಕುಂತಾರಲ್ಲ
ನಿನ್ನ ಮಗನಿಗೇನು ಮಾನ ಮರುವುದಿಲ್ವಾ ಕರ್ಕೊಬಂದು ಇಸ್ಕೊಂಡನಲ್ಲ ಅವಳನ್ನ ಏನು 2 ಮಕ್ಕಳು ಗಂಡನ ಬಿಟ್ಟು ಓಡೋದು ಓಡೋಗಿ ಇನ್ನೊಬ್ಬನ ಮದುವೆಗಿರೋಳನ್ನ ನಾಚಿಕೆ ಮಾನ ಮರುವುದಿಲ್ವ ನಿನ್ನ ಮಗನಿಗೆ ಯಾಕೆ ಕರ್ಕೊಬಂದು ಇಸ್ಕೊಂಡಿದ್ದೀರಿ ಅಂತ ಕುಂತವ್ರಲ್ಲ ಎಲ್ಲ ಹೇಳೋದು ಏನು ಹೇಳೋದು ಅವ್ರಿಗೆ ಹಾಂ ಏನು ಹೇಳೋದು ನಮ್ಗೆ ನಾಚಿಕೆ ಆಯ್ತದಕ್ಕಲ್ಲ ನಿಮ್ಮಿಂದ ತಲೆ ತಗ್ಸೋಕ್ಕಾಯ್ತಿಲ್ಲ. ಅಮ್ಮ ನಾನು ಹೇಳಿಲ್ವಾ ಅತ್ತೆಗೂ ಸರಿಯಿಲ್ಲ ಜಾಸ್ತಿ ದಿವಸ ಬದುಕೋಕ್ಕೂ ಇಲ್ಲ ಅಂತ ಏನೋ ಕೊನೆದಾಗಿ ಜೊತೆಲಿ ಇರ್ಸ್ಕೊಳ್ಳೋದು ಅಂತ ಆಸೆ ಮಾಡಿದ್ಲು ಅದಕ್ಕೋಸ್ಕರ ತಾನೇ ಸುಮ್ಮನಿರಮ್ಮ. ನೀನು ಒಳ್ಳೆ ಅದಕ್ಕೆ ಆಡುವೆ ನೀನು ಏನು ಮಾಡೋಕ್ಕದಮ್ಮ ಏನು ಮಾಡೋಂಗಿದ್ದದು ಪರಿಸ್ಥಿತಿ ಕೆಟ್ಟದಾಗ ನಾವೇ ಸೋಲ್ಬೇಕು ತಾನೆ ಬಿಡು. ಅವ ಅತ್ತೆಗೂ ಸರಿಯಿಲ್ಲ ತಾನೆ ಕರ್ಕೊಬಂದು ಇರ್ಸ್ಕೊಂಡಿರೋದು ಅದಕ್ಕೆ ಯಾಕೆ ತಲೆಗೆಡ್ಸ್ಕೊಂಡು ಕಣಪ್ಪ. ಹ್ಞೂ ಸೇವೆ ಮಾಡಬೇಕು ನೀನು ಸೇವೆ ಮಾಡ್ದಾರದ ಮಾಡಬೇಕು ಅಂತ ಮಾಡಪ್ಪ ಮಾಡು. ಅವಳೇ ಅಲ್ವಾ ಎತ್ತಿ ಸಾಕಿ ಸೊಲಿವಿ ನಿನ್ನ ಇಷ್ಟು ದೊಡ್ಡನಾಗಿ ಬೆಳೆಸಿರೋಳು ಮಾಡಬೇಕು ಸೇವೆ ಮಾಡ್ದಾರ ಹಾಕಿಲ್ಲ ಓಲಲ್ಲ ಓಲ ನ್ಯಾತ್ವಾಗಿ ಹೊಸಿ ಬುದ್ಧಿ ಕಲಿಲ್ಲ ನೀನು ನ್ಯಾತ್ವಾಗಿ ಬುದ್ಧಿ ಕಲಿ ನೀನು ಸಣ್ಣ ಎಕ್ತಿ ಬಾಯಲ್ಲಿ ಮುನ್ನಾಕಂದರು ನೀನೇ ಸರಿಯಲ್ಲ ಕಣ ಬುದ್ಧಿ ಕಲ್ತಿರೋನು ಅಲ್ಲ ಮಾತಾಡೋದು ಮಾತಾಡೋದು ಹೆಂಗೆ ಮಾತಾಡ್ತೀಯ ಅಂತ ನಿನ್ನ ಬಾಯಲ್ಲಿ ಹೆಂಗೆ ಮಾತು ಬರ್ತದೆ ಅಂದ್ಬಿಟ್ಟು ಅಲ್ಲ ನೀನು ಪರವಾಗಿಲ್ಲ ಕಂದ್ಬಿಡು ನೀನು ಪರವಾಗಿಲ್ಲ ಅದಕ್ಕೆ ಅಲ್ಲವ ದಡ್ಡ ನನ್ನ ಮಗನ ಎತ್ತಿದ್ದೆ ಅಂತ ಉಗಿಯೋದು ನನಗೆ. ಸರಿ ಸುಮ್ಮನಿರಮ್ಮ ಹಿಂಗೆ ನಾನು ಕೊಟ್ಟು ಮಾತಾಡ್ದಂಗೆ ನಾವು ಏನು ಕೊಟ್ಟು ಮಾತಾಡ್ಬಿಟ್ಟಿರಿ ಅವಳು ಬೇಜಾರು ಮಾಡ್ಕೊತಾಳೆ ಅಲ್ಲ ಮಾರ್ಕೊಳ್ಳಿ ಬಿಡ್ಲಾ ಒಂದು ದಿವಸ ಮಾತಾಡಕ್ಬಿಟ್ಟಿದ್ದಿಲ್ಲ ಅವ್ಳಿಗೆ ಏನು ಅನ್ಬೇಡಿ ಅವ್ಳು ಏನು ಮಾತಾಡಬೇಡಿ ಅಂದ್ಬಿಟ್ಟು ಬಾಯಿ ಮುಚ್ಚಿಸಿರೋದಕ್ಕೆ ನಮಗೂ ನಮ್ಮ ವಂಶ ಬೆಳಿಬೇಕು ಅನ್ನೋ ಆಸೆ ಇದಕ್ಕಲ್ಲ ಏನು ಇವ್ನು ಇಲ್ದ್ರೆ ನೀನು ಭಾವನೆ ಅನ್ನಂಗಿಲ್ಲ ನಮಗೆ ಹಾಂ ಅದಕ್ಕೆ ಬೇಡ ಅಂದೇ ನೀನು ಅಲ್ಲ ಅವಳು ಮದುವೆ ಆಗೋದಕ್ಕೂ ಇವಳು ಮಕ್ಕಳ ಮಾಡ್ಕೊಳ್ಳೋದಕ್ಕೂ ಏನೋ ಸಮಸ್ಯೆ ಏನು ಬುದ್ಧಿ ಬೇಡವಾ ಹಂಗೆ ದಡ್ಡರಾಗದ ನಮಗೆ ಬೇಕು ಅಂದಾಗ ಮಕ್ಳು ಅದಾವಲ್ಲ ಯಾಕೆ ದೇವ್ರು ಕೊಟ್ಟಾಗ ಮಕ್ಳು ಮಾಡ್ಕೋಬೇಕು ಹೊರ್ತು ನಮಗೆ ಬೇಕು ಅಂದಾಗ ಸಿಗೋಕ್ಕಿಲ್ಲ ತಿಳ್ಕೊಬ್ರು ಲೋಪರ್ ನನ್ನ ಮಗನೇ ನಮಗೆ ಬೇಕು ಅಂದಾಗ ಸಿಕ್ಕದ ಏನು ಅಂಗಡಿ ಸಿಗೋ ವಸ್ತು ಇಲ್ಲ ಅದು ತಗೊಬರಕ್ಕೆ ಆಗಕ್ಕಾಗಲಿ ಅಂತ ಬಿಟ್ಬಿಡ್ಬೇಕು. ಅಲ್ಲ ಅಪ್ಪನ ಮನೆ ಉದ್ಧಾರ ಮಾಡಕ್ಕೆ ನಿಂತಿದ್ದಾಳೆ ನೀನು ಇರ್ತಿ ಗಂಡ ಮನೆ ಹಾಳು ಮಾಡಿಬಿಟ್ಟು ಮಾತಾಡಿದ್ರೆ ನಮಗೂ ಮಾತು ಬರ್ತವೆ ಏನು ಮಾತಾಡೋಕೆ ಬಿಡೋಲ್ಲ ಇಲ್ಲ ಹಂಗನ್ಬೇಡ ಹಿಂಗನ್ಬೇಡ ಹಂಗೆ ಮಾತಾಡಬೇಡ ಅಂತ ನಿಂತ್ಕೊತೀಯ ನೀನು ಹೋಗಿತ್ತಾಗ ಬೆಂಕಿ ಕಂದ್ರೆ ಹೋಗು ಉದ್ಧಾರ ಅದೇ ಉದ್ಧಾರವ ನೀನು ಉದ್ಧಾರ ಆಗೋ ಬುದ್ಧಿನೂ ಕಲ್ತಿಲ್ಲಕತ್ ನೀನು ಜಾಸ್ತಿ ಮಾರ್ಕಿತಾಬೇಡ ನೀನು. ಅಲ್ಲ ನಿನ್ನ ಏನೋ ಅನ್ಕೊಬಿಟ್ಟಿದ್ದೆಕಲ್ಲ ಏನೋ ಅನ್ಕೊಬಿಟ್ಟಿದ್ದೆ ನಾನು ಇವತ್ತಲ್ಲ ನಾಳೆ ಬುದ್ಧಿ ಬರ್ತದೆ ನಿನ್ಗೆ ಕಡೆ ನಿಮ್ಗಂತೂ ಬುದ್ಧಿ ಬರೋಕಿಲ್ಲ ಕಂದ್ಬಿಡು ಯಾವಾಗ ನೋಡು ಓಡ್ಬೇಕಾ ನಿಮ್ಮ ಕಿರಿಕಿರಿ ಕಣಪ್ಪ ನಿಮ್ಮದು ಎಲ್ಲಾರೇ ಒಂದು ಒಳ್ಳೆದಾಗಲಿ ಓಟ್ ಬನ್ನಿ ಅಂತ ಒಂದು ದಿವಸ ಇಲ್ಲ ನೀವು ಯಾವಾಗ ನೋಡಿ ಇದೆ ನಿಮಗೆ ನಾನು ನೋಡಿದ್ರೆ ಅಲ್ಲಿ ಅವ್ರ ಕುಟೆಲ್ಲ ಹೇಳೋದು ನಮ್ಮ ಅಪ್ಪ ಅಮ್ಮ ನೀನು ಅಷ್ಟು ಇಷ್ಟಪಡ್ತಾರೆ ಅಂತ ನೀವುಗಳು ಮಾತ್ರ ನಿಮ್ಮ ಬುದ್ಧಿಗಳನ್ನ ಬಿಡೋಕಿಲ್ಲ ಯಾವಾಗ ನೋಡು ಓಡ್ಬೇಕಾ ನಿಮ್ಮ ಕಿರಿಕಿದ್ದೇ ಇರ್ತದಲ್ಲ ಕಿರಿಕು ಅಂಕನಪ್ಪ ನಾವು ಮಾತಾಡೋ ಕಿರಿಕು ನಾವು ಮಾತಾಡಿದ್ರೆ ಸರಿಯಾಗಿ ಮಾತಾಡೋಕ್ಕಿಲ್ಲ ಅವ್ರುಗಳು ಅವ್ರು ಸರಿಯಾಗಿ ಮಾತಾಡಿದ್ರೆ ನಮ್ಗೆ ಮಾತಾಡೋಕೆ ಬರೋಕಿಲ್ಲ ಕಣಪ್ಪ ನಮಗೆ ಉಪ್ಪು ಅನ್ನಕ್ಕೆ ಬರೋಕಿಲ್ಲ ನಮಗೆ ತುಪ್ಪ ಸುರ್ಸೋಕ್ಕೆ ನಿನ್ನ ಎತ್ತಿಗೆ ಬೆಂಕಿ ಕಾದೆ ಹೇಳಿಲ್ವ ಬೈತಾ ಹೇಳೋರು ಬದುಕಕ್ಕೆ ನಗ್ತಾ ಹೇಳೋದು ಕೆಡಕ್ಕೆ ಅಂತ ನಮ್ಮ ಮಾತು ಬೈತಾ ಹೇಳ್ತೀವಲ್ಲ ನಮ್ಮ ಮಾತು ಹಿಡಿಯೋಕ್ಕಿಲ್ಲ ಓಲ ನಮಗೆ ಎಲ್ಲ ಏನಾರು ಮಾಡ್ಕೋಬಲ್ಲ ನಮ್ಗೆ ಯಾಕಲ ಅದೇನೋ ಅಂತೀರಂತೆ ಹೋಗು ಪರವಾಗಿಲ್ಲ. ಸರಿ ಬಿಡಮ್ಮ ಆಯಿತು ಹೋಯ್ತೀನಿ ನಾನು ಹೊರಡ್ತೀನಿ ನನಗೆ ಟೈಮ್ ಆಯ್ತು ನನಗೆ ನಿಮ್ಗಳು ಕೂಟ ಹೇಳಕ್ಕೆ ಹಾಕಿಲ್ಲ ನಾನು ಎಷ್ಟು ಅಂತ ಹೇಳೋಣ ಎತ್ತಗೆ ಅಂತ ಸಾಯಿ ನಾನು ಅತ್ತಗೆ ಸಾಯಿ ಇತ್ತಗೆ ಸಾಯಿ ನೀವು ಒಳ್ಳೆ ಜೀವ ತೆಗಿತಿದ್ದೀರಿ ಎತ್ತಗೆ ಹೋಗಿ ಸುಮ್ಮನೆ ಏನಾರು ಮಾಡ್ಕೋಗಿ ನಮ್ಗೆ ಯಾಕೆ ಇದಕ್ಕೆ ಸರಿ ಕನ್ ಹೋಗು ನೀನು ಇನ್ಯಾವ್ದಕ್ಕೂ ಯಾಕಿಲ್ಲ ಇದಕ್ಕೆ ಸರಿ ಕನ್ ಹೋಗಲು ಓಪ ನನ್ನ ಮಗನೇ ಇಳಿಸ್ಬಿಡ್ತೀನಿ ಮರುವಾದಿಯ ನಿನಗೆ ಕಾಣೆ ಕಣಪ್ಪ ಕಾಣೆ ಅದೇನು ಕತೆ ಅದು ಯಾವಾಗ ಬುದ್ಧಿ ಕಲ್ತಾನೆ ಏನೋ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.